ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಿಮಗೋಸ್ಕರ ಒಂದು ಬೆಸ್ಟ್ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಹೌದು ಸ್ನೇಹಿತರೆ, ನೀವು ಸ್ವಾವಲಂಬಿಯಾಗಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಹಾಗೆ ಅದರಲ್ಲಿ ಏನಾದರೂ ಉಪಯೋಗ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ, ಈಗ ಒಂದು ಸರ್ಕಾರ ಕಡೆಯಿಂದ ಒಂದು ಸ್ವಾವಲಂಬಿ ಯೋಜನೆಯ ಅಡಿಯಲ್ಲಿ ಒಂದು ಕ್ಯಾಬ್ ಟ್ಯಾಕ್ಸಿ ತೆಗೆದುಕೊಳ್ಳುವುದಕ್ಕೆ 3 ಲಕ್ಷ ಸಬ್ಸಿಡಿಯನ್ನು ಕೊಡ್ತಾ ಇದ್ರು. ಅದೇ ತರ ಇವಾಗ ಹಾಗೆ ಆಟೋಗೆ 75,000 ವರೆಗೂ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಿಂದ ಬರ್ತಕ್ಕಂತ ಒಂದು ಯೋಜನೆ ಆಗಿದೆ. ಯಾರೆಲ್ಲ ಕ್ರಿಶ್ಚಿಯನ್ ಇದ್ದಾರೆ, ಸೊ ಅಂತವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 75,000 ವರೆಗೂ ಆಟೋಗೆ ಕೊಡ್ತಾರೆ. ಹಾಗೆ 3 ಲಕ್ಷದವರೆಗೆ ಕಾರು ಅಥವಾ ಟ್ಯಾಕ್ಸಿ ಅಥವಾ ಏನಾದರೂ ಗೂಡ್ಸ್ ವೆಹಿಕಲ್ಸ್ ಇದನ್ನ ತೆಗೆದುಕೊಳ್ತೀವಿ ಅಂದ್ರೆ ಕ್ರಿಶ್ಚಿಯನ್ ಅವರು ಆರಾಮಾಗಿ ಇದಕ್ಕೆ ಅಪ್ಲೈನ ಮಾಡಿಕೊಂಡು ಈ ಒಂದು ಸಬ್ಸಿಡಿಯನ್ನ ತೆಗೆದುಕೊಳ್ಬಹುದಾಗಿದೆ. ಇದು ಟೋಟಲ್ ಆಗಿ 3 ಲಕ್ಷದವರೆಗೂ ಕೊಡ್ತಾರೆ. 50% ನಿಮ್ಗೆ ಕೊಡ್ತಕ್ಕಂಥದ್ದು ಅಂದ್ರೆ ನಿಮ್ಗೆ ಏನಾದ್ರು 6 ಲಕ್ಷ ಇಲ್ಲ 8 ಲಕ್ಷ 10 ಲಕ್ಷ ಈ ತರ ಏನಾದ್ರು ನೀವು ಆ ಒಂದು ಪರ್ಚೇಸ್ ಅನ್ನ ಮಾಡಿದ್ರೆ ಅದರಲ್ಲಿ 50% ಅನ್ನ ಕೊಡ್ತಾರೆ. 50% ಅದು ಅಪ್ ಟು 3 lakhs ವರೆಗೂ ಕೊಡ್ತಾರೆ ಅಷ್ಟೇ. ಇವಾಗ ನೀವೇನಾದ್ರೂ ಆಟೋ ತೆಗೆದುಕೊಂತೀವಿ ಅಂದ್ರೆ 75,000 ಕೊಡ್ತಾರೆ, ಅಥವಾ ಗೂಡ್ಸ್ ವೆಹಿಕಲ್ ತೆಗೆದುಕೊಳ್ತೀವಿ ಅಂದ್ರೆ 3 ಲಕ್ಷದವರೆಗೂ ಕೊಡ್ತಾರೆ. ಇದು 50% ಕೊಡ್ತಕ್ಕಂಥದ್ದು. ಇವಾಗ 6 ಲಕ್ಷ ಇದ್ರೆ 50% ಅಂದ್ರೆ 3 ಲಕ್ಷ ಈ ತರ ಕೊಡ್ತಾರೆ ಇವರು. ಈ ಒಂದು ಸ್ವಾವಲಂಬಿ ಯೋಜನೆಯಡಿ ಬರುತ್ತಲ್ಲ, ಸೊ ಅದೇ ತರ ಇದು ಒಂದು ಅಭಿವೃದ್ಧಿ ಇಲಾಖೆಯಿಂದ ಬಂದಿರತಕ್ಕಂಥದ್ದು. ಇದು ಕ್ರಿಶ್ಚಿಯನ್ ಅವರಿಗೆ ಈ ಒಂದು ಅರ್ಜಿ ದಾಖಲಾತಿಗಳು ಏನೆಲ್ಲ ಬೇಕು ಅಂದ್ರೆ ನೀವೇನೆಲ್ಲ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿದ್ರೆ ಈ ಒಂದು ಸಬ್ಸಿಡಿ ನಿಮಗೆ ಸಿಗುತ್ತದೆ ಅಂತ ನೋಡೋದಾದ್ರೆ, ರೇಷನ್ ಕಾರ್ಡು ಇರಬೇಕಾಗಿರುತ್ತೆ, ಹಾಗೆ ಆಧಾರ್ ಕಾರ್ಡ್ ಇರಬೇಕು, ಹಾಗೆ ಗುರುತಿನ ಚೀಟಿ ಇರಬೇಕು, ಯಾವ್ದಾದ್ರು ಐಡೆಂಟಿ ಕಾರ್ಡ್ ಇರಬೇಕು, ಹಾಗೆ ಬ್ಯಾಂಕ್ ಅಕೌಂಟ್ ವಿವರಗಳು ಇರಬೇಕು, ಅದರ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರಬೇಕು. ಹಾಗೆ ಆ ಅರ್ಜಿದಾರರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಕೇಳ್ತಾರೆ. ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗಿರುತ್ತದೆ. ನೆಕ್ಸ್ಟ್ ಯೋಜನೆಯ ವರದಿ ಇರಬೇಕು. ಯೋಜನೆಯ ವರದಿ ಅಂದ್ರೆ ಇವಾಗ ನೀವೇನಾದ್ರೂ ಗಾಡಿ ತೆಗೆದುಕೊಳ್ತೀವಿ ಅಂದ್ರೆ, ಇವಾಗ ಒಂದು ಆಟೋ ತೆಗೆದುಕೊಳ್ತೀವಿ, ಇಲ್ಲ ಒಂದು ಕಾರ್ ತೆಗೆದುಕೊಳ್ತೀವಿ, ಇಲ್ಲ ಟ್ಯಾಕ್ಸಿ ತೆಗೆದುಕೊಳ್ತೀವಿ, ಇಲ್ಲ ಗೂಡ್ಸ್ ವೆಹಿಕಲ್ ತೆಗೆದುಕೊಳ್ತೀವಿ ಅಂದ್ರೆ ಅದಕ್ಕೆ ಕೊಟೇಶನ್ ಅಂತ ಕಂಪ್ನಿಯವರು ಕೊಡ್ತಾರೆ. ಅಂದ್ರೆ ಇವಾಗ ನೀವು ಎಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಿರೋ ಅಂಗಡಿಗೆ ಅಲ್ಲಿ ಕೊಟೇಶನ್ ಅನ್ನ ಹಾಕೊಡ್ತಾರೆ, ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಈ ಒಂದು ವೆಹಿಕಲ್ಗೆ ಅಂತ. ಆ ಕೊಟೇಶನ್ ವಿವರ ಇರಬೇಕಾಗಿರುತ್ತದೆ. ನೆಕ್ಸ್ಟ್ ಕಂಪಲ್ಸರಿ DL ಕೇಳ್ತಾರೆ, ಅಂದ್ರೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗಿರುತ್ತದೆ. ನೆಕ್ಸ್ಟ್ ನಿಮ್ಮ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರ್ತದೆ. ಇದನ್ನ ಅರ್ಜಿನ ಎಲ್ಲಿ ಹಾಕ್ಬೇಕು ಅಂತ ನೋಡಿದ್ರೆ, ಈ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಒಂದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಅಲ್ಲಿ ಹಾಕ್ಬೇಕಾಗಿರುತ್ತದೆ. ಆನ್ಲೈನ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತದೆ. ಹಾಗೆ ಇದರಲ್ಲಿ ನೀವು ಸೆಲೆಕ್ಟ್ ಆದ್ರೆ ಅವರು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಒಂದು ವೇಳೆ ನೀವೇನಾದ್ರೂ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ಗೆ ನೀವು ಎಲಿಜಿಬಲ್ ಆಗುವಂತ ಚಾನ್ಸಸ್ಗಳು ತುಂಬಾ ಇದ್ದಾವೆ. ಸೊ ಅದಕ್ಕೋಸ್ಕರ ಅರ್ಜಿನ ಹಾಕಿ ನಮ್ಮದೇ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಇದೊಂದು ಬೆಸ್ಟ್ ಆಪ್ಷನ್. ಕ್ರಿಶ್ಚಿಯನ್ ಯಾರೆಲ್ಲ ಇದ್ದಾರೆ ಸೊ ಅಂತವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಆಗಿರುತ್ತದೆ. ಅವ್ರು ಈ ಒಂದು ಅರ್ಜಿನ ಹಾಕೊಂಡು ನೀವು ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ಬಹುದು ಸಬ್ಸಿಡಿ ದರದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.